2026 ಕರೆಂಟ್ ಅಫೇರ್ಸ್ ಸೆಟ್ 17. 2026ರ ಡಿರಾಕ್ ಮೆಡಲ್ ಪಡೆದ ಭಾರತೀಯ ಭೌತಶಾಸ್ತ್ರಜ್ಞ ಯಾರು? ದೀಪಕ್ ದಾರ್. ICTP 2026ರ ಡಿರಾಕ್ ಮೆಡಲ್ ಅನ್ನು ದೀಪಕ್ ದಾರ್ ಸೇರಿದಂತೆ ನಾಲ್ವರು ವಿಜ್ಞಾನಿಗಳಿಗೆ ನೀಡಿದೆ. ದೀಪಕ್ ದಾರ್ ಯಾವ ಸಂಸ್ಥೆಯೊಂದಿಗೆ ಪ್ರಮುಖವಾಗಿ ಸಂಬಂಧ ಹೊಂದಿದ್ದಾರೆ? ICTS TIFR ಬೆಂಗಳೂರು. ದೀಪಕ್ ದಾರ್ ಯಾವ ಕ್ಷೇತ್ರದ ಕೊಡುಗೆಗಾಗಿ ಡಿರಾಕ್ ಮೆಡಲ್ ಪಡೆದರು? ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್. 2026ರ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಮೆಡಲ್ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ಯಾವ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದಾರೆ? ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಆಸ್ಟ್ರೋಫಿಸಿಕ್ಸ್ IIA ಬೆಂಗಳೂರು. ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಮೆಡಲ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸ್ಪೇಸ್ ರಿಸರ್ಚ್. 2026ರಲ್ಲಿ ಕರ್ನಾಟಕ ಸರ್ಕಾರದ ಸಂಧ್ಯಾ ಕಿರಣ್ ಯೋಜನೆ ಮುಖ್ಯ ಉದ್ದೇಶ ಯಾವುದು? ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಹೆಲ್ತ್ ಕೇರ್. ಸಂಧ್ಯಾ ಕಿರಣ್ ಯೋಜನೆಯಡಿ ವಾರ್ಷಿಕ ಕುಟುಂಬ ಆರೋಗ್ಯ ಕವರ್ ಎಷ್ಟು? 5 ಲಕ್ಷ. ಸಂಧ್ಯಾ ಕಿರಣ್ ಯೋಜನೆಯಲ್ಲಿ ಮುಖ್ಯವಾಗಿ ಯಾವ ಪಿಂಚಣಿದಾರರು ಒಳಗೊಂಡಿದೆ? 70 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ರಾಜ್ಯ ಸರ್ಕಾರಿ ಪಿಂಚಣಿದಾರರು. ಸಂಧ್ಯಾ ಕಿರಣ್ ಯೋಜನೆಯಡಿ ಸುಮಾರು ಎಷ್ಟು ಫಲಾನುಭವಿಗಳನ್ನು ಒಳಗೊಳ್ಳುವ ನಿರೀಕ್ಷೆ ಇದೆ? 4.93 ಲಕ್ಷ. ಸಂಧ್ಯಾ ಕಿರಣ್ ಯೋಜನೆಯ ಅನುಷ್ಠಾನಕ್ಕೆ ಯಾವ ಸಂಸ್ಥೆ ಪ್ರಮುಖವಾಗಿ ಜವಾಬ್ದಾರಿಯಾಗಿದೆ? ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್. 2026ರಲ್ಲಿ ಕರ್ನಾಟಕದಲ್ಲಿ ಮೊದಲ ಕಾಂಬಿನೇಟರ್ ಸ್ಟಾರ್ಟಪ್ ಆಕ್ಸೆಲರೇಷನ್ ಪ್ರೋಗ್ರಾಂ ಅನ್ನು ಯಾರು ಮುನ್ನಡೆಸುತ್ತಿದ್ದಾರೆ? ಟೈಮ್ ಮಂಗಳೂರು. ಕಾಂಬಿನೇಟರ್ ಕಾರ್ಯಕ್ರಮ ಯಾವ ಕರ್ನಾಟಕ ಸರ್ಕಾರದ ಮಿಷನ್ಗಳಿಗೆ ಸಂಬಂಧಿಸಿದೆ? ಬಿಯಾಂಡ್ ಬೆಂಗಳೂರು ಮಿಷನ್ ಮತ್ತು LEP ಲೀಫ್. ಕಾಂಬಿನೇಟರ್ನ ಪ್ರಮುಖ ಗುರಿ ಪ್ರದೇಶ ಯಾವುದು? ಉಡುಪಿ, ಮಂಗಳೂರು ಮತ್ತು ಕರಾವಳಿ ಕರ್ನಾಟಕ. 2026ರಲ್ಲಿ ಕರ್ನಾಟಕದ ಮೊದಲ ಪಬ್ಲಿಕ್ AI ಯೂನಿವರ್ಸಿಟಿ ಸ್ಥಾಪಿಸುವುದಾಗಿ ಘೋಷಿಸಿದವರು ಯಾರು? DK ಶಿವಕುಮಾರ್. ಕರ್ನಾಟಕದಲ್ಲಿ AI ಶಿಕ್ಷಣವನ್ನು ಯಾವ ತರಗತಿಯಿಂದ ಆರಂಭಿಸುವುದಾಗಿ ಘೋಷಿಸಲಾಗಿದೆ? 6ನೇ ತರಗತಿ. ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಆಗಿ ಮೇಲ್ದರ್ಜೆಗೇರಿಸಲು ಘೋಷಿಸಲಾಗಿದೆ? 1000. ಬೆಂಗಳೂರಿನಲ್ಲಿ 2026ರಲ್ಲಿ ಯಾವ ವಿಶೇಷ ಪೊಲೀಸ್ ಘಟಕ ಸ್ಥಾಪಿಸಲು ಘೋಷಿಸಲಾಗಿದೆ? ಆ್ಯಂಟಿ ರೌಡಿ ಸ್ಕ್ವಾಡ್. 2026ರಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದ ಅಭಿವೃದ್ಧಿ ಯೋಜನೆಗಳ ಒಟ್ಟು ಮೌಲ್ಯ ಎಷ್ಟು ಎಂದು ಘೋಷಿಸಲಾಗಿದೆ? 1.56 ಲಕ್ಷ ಕೋಟಿ. 2026ರಲ್ಲಿ ಇಂಡಿಯಾ ನೇಪಾಳ ಬಾರ್ಡರ್ ಲ್ಯಾಂಡ್ ಮ್ಯಾಪಿಂಗ್ ಪೂರ್ಣಗೊಳಿಸಲು ಗುರಿ ಇಟ್ಟಿರುವ ಅವಧಿ ಎಷ್ಟು? 3 ವರ್ಷ. ಇಂಡಿಯಾ ನೇಪಾಳ ಬಾರ್ಡರ್ ಮ್ಯಾಪಿಂಗ್ನಲ್ಲಿ ಎಷ್ಟು ಮಿಸ್ಸಿಂಗ್ ಬಾರ್ಡರ್ ಫಿಲ್ಲರ್ಸ್ಗಳನ್ನು ಸರಿಪಡಿಸಬೇಕಿದೆ? 1325. ಇಂಡಿಯಾ ನೇಪಾಳ ಬಾರ್ಡರ್ ಮ್ಯಾಪಿಂಗ್ನಲ್ಲಿ ಡ್ಯಾಮೇಜ್ಡ್ ಫಿಲ್ಲರ್ ಎಷ್ಟು? 1956. 2026ರಲ್ಲಿ ಭಾರತವು ಯಾವ ದೇಶದೊಂದಿಗೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಬಲಪಡಿಸಲು MOUಗೆ ಸಹಿ ಹಾಕಿತು? ಆರ್ಮೇನಿಯಾ. 2026ರಲ್ಲಿ IFSCA ಯಾವ ನಗರದಲ್ಲಿರುವ ಸಂಸ್ಥೆಗೆ ಇನ್ವೆಸ್ಟ್ ಬ್ಯಾಂಕಿಂಗ್ ಲೈಸೆನ್ಸ್ ನೀಡಿತು? ಗಿಫ್ಟ್ ಸಿಟಿ. 2026ರ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ ಪ್ರಕಟಣೆಯಲ್ಲಿ ಪ್ರಮುಖವಾಗಿ ಯಾವ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಗಿದೆ? ಕ್ರೀಡೆ. ಡಿರಾಕ್ ಮೆಡಲ್ 2026 ದೀಪಕ್ ದಾರ್ ICTS TIFR ಬೆಂಗಳೂರು. ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಮೆಡಲ್ ಅನ್ನಪೂರ್ಣಿ ಸುಬ್ರಹ್ಮಣ್ಯಂ. ಫಸ್ಟ್ ಇಂಡಿಯನ್ ವುಮೆನ್ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಮೆಡಲ್. ಸಂಧ್ಯಾ ಕಿರಣ್ ಕರ್ನಾಟಕ ಪೆನ್ಷನರ್ಸ್ ಹೆಲ್ತ್ ಕವರ್ 5 lakh per year. ಬೆನಿಫಿಷರಿ 4.93 lakh. ಕಾಂಬಿನೇಟರ್ ಟೈ ಮಂಗಳೂರು. ಕಾಂಬಿನೇಟರ್ ಬಿಯಾಂಡ್ ಬೆಂಗಳೂರು ಪ್ಲಸ್ ಲೀಪ್.
Karnataka Public AI University announced by D.K. Shivakumar. AI Education Classics. Karnataka Public Schools 1000 Bengaluru Anti-Rowdy Squad. Bengaluru projects 1.56 lakh crore. India-Nepal border mapping 3 years. Missing fillers 1325. Damaged filler 1956. India-Armenia Defense MOU. IFSCA Investment Banking License GIFT City.